31 ದಿನ ಕಂತಿನ ಹಣ ಸರ್ಕಾರದಿಂದ ಹಣ ಬಿಡುಗಡೆ. ಮತ್ತು ಇದು ನಿಜವಾಗ್ಲಿ ಅರ್ಜಿ ಬಿಟ್ಟಿದ್ದಾರೆ, ಮರು ಅರ್ಜಿ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ, ಬನ್ನಿ ಡೀಟೇಲ್ಸ್ ನೋಡೋಣ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಸರ್ಕಾರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಸರ್ಕಾರ 2,000 ರೂಪಾಯಿ ಹಣ ಹಾಕೊಂಡು ಬರ್ತಾ ಇದೆಯೋ, ಈಗ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಟ್ಟಿದ್ವಿ ಫ್ರೆಂಡ್. ಏನು ಇತ್ತೀಚೆಗೆ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ 3 ತಿಂಗಳು ಇಲ್ಲಿ ಸ್ಥಗಿತಗೊಂಡಿತ್ತು. ಸುಮಾರು ಒಂದು 31 ಕಂತು, 32, 33 ಕಂತಿನ ಹಣ ಇಲ್ಲಿ ಬಿಡುಗಡೆ ಆಗಿಲ್ಲ. 3 ಕಂತಿನ ಹಣ ಈಗ ಸರ್ಕಾರದಿಂದ 31 ದಿನ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಫ್ರೆಂಡ್. ಇದ್ರ ಮುಂಚೆ ನಿಮಗೆಲ್ಲ ಸಂಪೂರ್ಣವಾಗಿ ವಿವರ ಕೊಡ್ತೀನಿ, ಯಾವ ಟೈಮಲ್ಲಿ ಇದು ಬಿಡುಗಡೆ ಮಾಡ್ತಾರೆ ಅಂತ. ನಾವು ಇನ್ನೂ ನಮ್ಮ ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡೋ ಅಂತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರೋರು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀವಿ ಫ್ರೆಂಡ್. ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಗೊತ್ತೇ ಇರುತ್ತೆ, ಸರ್ಕಾರದಿಂದ 2,000 ರೂಪಾಯಿ ತಿಂಗಳ ಹಾಕೊಂಬರ್ತಿರುವಂಥ ಒಂದು ಉತ್ತಮವಾದಂಥ ಸ್ಕೀಮು ಅಂತಲೇ ಹೇಳ್ಬೋದು ಫ್ರೆಂಡ್. ಇಲ್ಲಿ ಸಾಕಷ್ಟು ಮಹಿಳೆಯರಿಗೆ ಉಪಯೋಗವಾಗುವಂತಹ ಒಂದು ಯೋಜನೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ವಯಸ್ಸಾದಂಥವ್ರಿಗೆ ಅವರ ಖರ್ಚಿಗೆ ಹಣ, ಮಾತುಗಾಟಲಿ ಎಲ್ಲಕ್ಕೂ ಒಂದು ಅನುಕೂಲ ಆಗುವಂತಹ ಒಂದು ಸ್ಕೀಮು ಅಂತ ಅಂದರೆ ಇದು ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಏನು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಪರಿಶೀಲನೆ ಪ್ರಕ್ರಿಯೆ ನಡೀತು. ಇದಾದ ನಂತರ ಈಗ ಎಲ್ಲ ಅರ್ಹತೆ ಚೆಕ್ ಮಾಡಿದಾರಂತೆ. ಸುಮಾರು ಅರ್ಹತೆ ತೆಗೆದಾಕಿದರೆ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಮರಣ ಹೊಂದಿದಂಥವ್ರು ಅಂಥವೆಲ್ಲ ಅಕೌಂಟೆಲ್ಲ ಕ್ಲೋಸ್ ಮಾಡಿದಾರಂತೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಖಾತೆಗೆ ಎಷ್ಟೆಷ್ಟು ಸರಿ ಹಣ ವರ್ಗಾವಣೆ ಆಗಿದೆ ಅಂತ ಚೆಕ್ ಮಾಡಿದಾರಂತೆ. ಆ ಥರದ್ದೇನು ಕಂಡು ಬಂದಿಲ್ಲ. ಈಗ ಸರಿಯಾಗಿದೆಯಂತೆ. ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರ 2,400 ಕೋಟಿ ಹಣ ಬಿಡುಗಡೆ ಮಾಡಿದೆಯಂತೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಜಮೆ ಆಗಲಿದೆ. ಇದು ಸರ್ಕಾರದಿಂದ ಮಹಿಳೆಯರಿಗೆ ಕೊಡ್ತಿರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್. 31 ದಿನ ಕಂತಿನ ಹಣ ಅಂದರೆ ಈಗ ಸುಮಾರು ಜನ ಸಾಕಷ್ಟು ಮಾಧ್ಯಮ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ 4,000 ಹಾಕ್ತಾರೆ, 6,000 ಹಾಕ್ತಾರೆ ಅಂತ ಅಮೌಂಟು. ಇಲ್ಲ, ಖಂಡಿತವಾಗಿ ಈಗ 31 ದಿನ ಕಂತಿನ ಹಣ 2,000 ರೂಪಾಯಿ ನಿಮ್ಮ ಖಾತೆಗೆ ಸದ್ಯದಲ್ಲೇ ಜಮೆ ಆಗುತ್ತೆ ಫ್ರೆಂಡ್. ಈಗ ನಿಖರವಾಗಿ ಆ ಸರ್ಕಾರನೇ ತಿಳಿಸಿದೆ ಏನಂತ. ನಾವು 2,400 ಕೋಟಿ ಹಣ ಬಿಡುಗಡೆ ಮಾಡಿದ್ವಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ. DPT ಮುಖಾಂತರ ನಿಮಗೆ ಹಣ ಸಂದಾಯ ಆಗುತ್ತೆ ಅಂತ ತಿಳಿಸಿದೆ. ಕಾಂಗ್ರೆಸ್ ಪರ ಮಹಿಳೆಯ ಪರ ದಿನೇಶ್ ಗುಂಡೂರಾವ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು ಗೃಹಲಕ್ಷ್ಮಿ ಯೋಜನೆ ಅಡಿಯ ಮಹಿಳೆಯರ ಖಾತೆ ಅಂದರೆ ಏನು ಅವರ ಖಾತೆಗೆ 2,000 ರೂಪಾಯಿ ಹಣ ಅಂತೆ. ಸುಮಾರು 2,400 ಕೋಟಿ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ ಫ್ರೆಂಡ್. ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ. ಸಾಕಷ್ಟು ಜನ ಇಲ್ಲಿ ಗ್ರಾಮವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಸೈಬರ್ ಸೆಂಟರ್, ಕರ್ನಾಟಕದ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ಗೃಹಲಕ್ಷ್ಮಿ ಅರ್ಜಿ ಬಂದಿದೆಯಾ ಅಂತ ಪರಿಶೀಲನೆ ಕೇಳ್ತಾ ಇದ್ದಾರಂತೆ. ಸಾಕಷ್ಟು ಜನ ಇಂಥ ವಿಸಿಟ್ ಮಾಡ್ತಾಯಿದ್ದಾರೆ. ಖಂಡಿತವಾಗಿ ಸರ್ಕಾರದಿಂದ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕೋಕ್ಕೆ ಇನ್ನೂ ಬಿಡುಗಡೆ ಮಾಡಿಲ್ಲ. ಅದಿನ್ನೂ ಸರ್ಕಾರ ತಿಳಿಸ್ತಾ ಇದ್ದಾರೆ. ಖಂಡಿತವಾಗಿ ನಾವು ಅಪ್ಡೇಟ್ ಕೊಡ್ತೀವಿ. ನೀವು ಸಾಕಷ್ಟು ಜನ ಸುಮ್ಮನೆ ಇದು ಮಾಡ್ಕೊಂಡು ಹೋಗಿ ವಿಸಿಟ್ ಮಾಡಿ ಕೇಳ್ತಾ ಇದ್ದೀರಾ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಯಾಕೆಂದರೆ ಇಲ್ಲಿ ಇತ್ತೀಚೆಗೆ ನಿಮ್ಗೆ ಗೊತ್ತೇ ಇರುತ್ತೆ, ಯಾವುದೇ ಒಂದು ವಿಷಯ ಸರ್ಕಾರ ಪ್ರಕಟಗೊಂಡಾಗ ಮಾಧ್ಯಮಗಳಾಗಿರ್ಬೋದು, ಎಲ್ಲ ಆಗಿರ್ಬೋದು ವಿಷಯ ತಿಳಿಸ್ತಾರೆ. ಇಲ್ಲಿ ಆದಷ್ಟು ಗೃಹಲಕ್ಷ್ಮಿ ಯೋಜನೆಯಡಿ ಮರು ಅರ್ಜಿ ಇನ್ನೂ ಅರ್ಜಿ ಆಹ್ವಾನ ಮಾಡಿಲ್ಲ ಸರ್ಕಾರದವರು. ಈಗ ಸದ್ಯದಲ್ಲಿ ಗೃಹ ಜ್ಯೋತಿ ಮತ್ತು SIR ಏನು ವೋಟಿಂಗ್ ಲಿಸ್ಟ್ ಮಾತ್ರ ಇಲ್ಲಿ ಪರಿಷ್ಕರಣೆ ನಡೀತಾ ಇದೆ. ಅದು ಬಿಟ್ಟರೆ ಬೇರೆದು ಯಾವುದೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಖಂಡಿತವಾಗಿ ನಿಮಗೆ ಇಲ್ಲಿ ಅರ್ಜಿ ಆಹ್ವಾನ ಬಂದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ತಿಳಿಸೋದೇನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ. ಈಗ ಸದ್ಯಕ್ಕೆ 2,000 ರೂಪಾಯಿ ನಿಮ್ಮ ಖಾತೆಗೆ 31 ದಿನ ಕಂತಿನ ಹಣ 2,000 ರೂಪಾಯಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳ್ತಾರೆ. ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್. ನಮಸ್ಕಾರ.